ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 22/7/2024 ಸೋಮವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ. ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ 23rd of July ಯೂನಿಯನ್ ಬಜೆಟ್ ಬರುವುದಿದೆ. ಓಕೆ, 23rd July ಯೂನಿಯನ್ ಬಜೆಟ್ ಬರೋದ್ರಿಂದ ಮಾರ್ಕೆಟ್ ನಲ್ಲಿ ವೊಲಟಾಲಿಟಿ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇದೆ. ಅಂಡ್ ಎಕನಾಮಿಕ್ ಕ್ಯಾಲೆಂಡರ್ ಕೂಡ ತೆಗೆದ್ರೆ ನೋಡ್ಕೊಂಡ್ರೆ ಓಕೆ 11 ಗಂಟೆ 11:30 ಶುರು ಆಗುತ್ತೆ ಅಂತ ತಿಳ್ಕೊಳ್ಳಿ ಸರ್. ಯೂಶುವಲಿ 10 ಗಂಟೆಯಿಂದ ಶುರು ಆಗ್ತದೆ ಮಾರ್ಕೆಟ್, 9 ಗಂಟೆ 9:30 ಮಾರ್ಕೆಟ್ ಶುರು ಆಗಿರ್ತದೆ. ಬಟ್ ಈ ವೋಲ್ಟಾಲಿಟಿ ವಿಲ್ ಬಿ ವೆರಿ ಬಿಗ್ ಆನ್ July 23. ಸೊ ಅದಕ್ಕೋಸ್ಕರ ಅದ್ರ ಮುಂಚಿನ ಒಂದ್ ದಿನಪ್ಪ July 22 ಇಟ್ ವುಡ್ ಬಿ ಅ ಮಚ್ ವೋಲ್ಟೈಲ್. ಸೊ ಪ್ಲೀಸ್ ಅವಾಯ್ಡ್ ದ ಟ್ರೇಡ್. ಓಕೆ, ಅಥವಾ ಇಲ್ಲಾಂದ್ರೆ ಹೆಜ್ ಇಲ್ಲದೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಎನಿವೆ, ಈ ವೀಕ್ ನಲ್ಲಿ ಏನೇನು ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆ ಎಲ್ಲ ನೋಡ್ಕೊಂಡ್ರೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಜರ್ಮನ್ PMI ಡೇಟಾ, ಓಕೆ, ಕಂಪೋಸಿಟ್ PMI ಡೇಟಾ, ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ. ಸೊ ಆಲ್ ದ ಡೇಟಾ ಆರ್ ಕಮಿಂಗ್ ಇನ್ ದ ಮಾರ್ಕೆಟ್. ಓಕೆ, ಸೊ ಫಸ್ಟ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ? ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. ಡೇ ಆಂಗಲ್ ಪ್ರಕಾರ ಎಸ್, ಮಾರ್ಕೆಟ್ ಅಂತೂ ಕಂಪ್ಲೀಟ್ಲಿ ಬೇರಿಶ್ ಎಂಗಲ್ಫಿಂಗ್ ಆಗಿದೆ. ಸೊ ಮಾರ್ಕೆಟ್ ಅಂತೂ ಬೀಳ್ತಾನೆ ಅನ್ನುವ ಲೆಕ್ಕ ಅಂತೂ ಕಾಣಿದೆ. ಓಕೆ, ಸೊ ಮೇಜರ್ ಅಲ್ಲಿ ಯಾವ ರೀತಿ ಕಾಣುತ್ತೆ? ವೀಕ್ಲಿ ಆಂಗಲ್ ನೋಡಿದ್ರೆ ಎಸ್, ಮಾರ್ಕೆಟ್ ಏನ್ ಮಾಡಿದ್ರೆ ಸರ್, ಶೂಟಿಂಗ್ ಸ್ಟಾರ್ ತರ ಕಾಣ್ತಾ ಇದೆ. ಎಸ್, ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಆಗಬಹುದು ಅನ್ನುವ ಲೆಕ್ಕ ಇಲ್ಲಿ ಬಂದಿದೆ ಈ ವಾರ ಅಂತ ಗೊತ್ತಾಗ್ತದೆ. ಸೊ ಎನಿವೆ, ಆಬ್ವಿಯಸ್ಲಿ ಎಲೆಕ್ಷನ್ ಆಯ್ತು, ಈಗ ಬಜೆಟ್ ಬಂದಿದೆ. ಬಜೆಟ್ ಆದ್ಮೇಲೆ ಮತ್ತೇನ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ಮಾರ್ಕೆಟ್ ಏನಾದ್ರು ಒಂದು ಫ್ಲೋ ನಲ್ಲಿ ನಡೀತಾನೆ ಇರ್ತದೆ. ಸೊ ಫಸ್ಟ್ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ಬಹಳ ದೂರ ಇದೆ. 20-day ಮೂವಿಂಗ್ ಎವರೇಜ್ ಹತ್ರ ಬರೋದು 24,214. ನಾನೇನ್ ಮಾಡ್ತೀನಿ ಈಗ, ಕಂಪ್ಲೀಟ್ಲಿ 1 hour ಸ್ವಿಚ್ ಮಾಡ್ಬಿಡ್ತೀನಿ. ಓಕೆ, 1 hour ಸ್ವಿಚ್ ಮಾಡಿದ್ರೆ ಸೊ ಮೇಜರ್ ಸಪೋರ್ಟ್ ಎಲ್ಲಿ ಬರುತ್ತೆ? ಸೊ ರಿಕ್ಟಾಂಗಲ್ ಪ್ರಕಾರ ಮೇಜರ್ ಲೆವೆಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಮಾಡ್ತೀನಪ್ಪ ಅಂದ್ರೆ 1, 2 ಅಂಡ್ ಮೊನ್ನೆ ಮಾರ್ಕೆಟ್ ನಿಂತಿರೋ ಲೆವೆಲ್, ದಟ್ ಇಸ್ 24,500 ಲೆವೆಲ್. ಸೊ ಇದನ್ನ ನಾನು ಮಾಡ್ತೀನಿ ಮೇಜರ್ ಸಪೋರ್ಟ್ ಲೆವೆಲ್ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ಎಸ್, ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್. ಓಕೆ, ಮಾರ್ಕೆಟ್ ಇದ್ರ ಕೆಳಗಡೆ ಹೋದ್ರೆ ಬೇರೆ ವಿಷಯ ಮಾತಾಡೋಣ. ಸೊ ಲೆಟ್ ಸ್ವಿಚ್ ಟು 15 minutes. ಓಕೆ, ಸೊ 15 minutes ಸ್ವಿಚ್ ಮಾಡಿದಿರಿ, ಏನಾದ್ರೂ ವಿಶೇಷತೆ ಇದೆ? ರೈಟ್ ಸರ್, ಹಿಯರ್ ಒಂದು ಹಾರಿಜಾಂಟಲ್ ಲೈನ್ ಹಾಕ್ತೀನಿ ಮೇಲೆಗಡೆ. ಸೊ ದಿಸ್ ಅ ಮೇಜರ್ ಲೆವೆಲ್ ಇದೆ. ಅಂಡ್ ಮೊನ್ನೆ ಕೂಡ ನಾನು ಡಿಸ್ಕಷನ್ ಮಾಡಿದ ಇದೇ ಲೆವೆಲ್ 24,650 ಮಾರ್ಕೆಟ್ ಏನಾದ್ರು 640 ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಮಾಡಿದ್ರೆ 24,500 ವರೆಗೂ ರೀಚ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದು ಕೂಡ ಸಕ್ಸಸ್ಫುಲ್ ಆಗಿದೆ ಶುಕ್ರವಾರ ದಿನ. ಓಕೆ, ಒಂದ್ ತಿಳ್ಕೊಳ್ಳಿ, ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ? ಮಾರ್ಕೆಟ್ ಫ್ಲಾಟ್ ಓಪನ್ ಅಂದ್ರೆ ಅರೌಂಡ್ 24,525, 24,560, 24,575 ಇಲ್ಲೆಲ್ಲೋ ಓಪನ್ ಆದ್ರೂ ಕೂಡ ಅರೌಂಡ್ 40+ ಅಥವಾ 40- ಓಪನ್ ಆದ್ರೂ ನಾವು ಫ್ಲಾಟ್ ಅಂತ ಕನ್ಸಿಡರ್ ಮಾಡೋಣ. ಸೊ ಆಬ್ವಿಯಸ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಮಾರ್ಕೆಟ್ ಏನ್ ಮಾಡ್ಬೋದು? ಗ್ಯಾಪ್ ಡೌನ್ ಓಪನ್ ಮಾಡ್ಬೋದು. 24,440 ಹತ್ರ ಓಪನ್ ಆಗ್ಬಹುದು. ಓಕೆ, ಓಪನ್ ಆದ ಕೂಡಲೇ ಇದು ಗ್ರೀನ್ ಕಲರ್ ಆಗುತ್ತೆ, ಕಂಟಿನ್ಯೂಸ್ಲಿ ಕವರ್ ಮಾಡಿ ಇಲ್ಲಿ ಟೈಮ್ ಪಾಸ್ ಆಗ್ತಾ ಮತ್ತೆ ಮಾರ್ಕೆಟ್ ರ್ಯಾಲಿ ಆಗುವ ಸೂಚನೆ ಇದೆ 24,640 ವರೆಗೂ. ಸೊ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ, ಇನ್ ಕೇಸ್ ಮಾರ್ಕೆಟ್ 24,650 ಆದ್ರೂ ಬಂದ್ರೆ ನಿಮ್ಗೊಂದು ಪ್ಯಾಟರ್ನ್ ಕಾಣಬಹುದು. ಸೊ ಹಿಯರ್ ಅರ್ಲಿಯರ್ ಒಂದು ಶೋಲ್ಡರ್ ಆಗಿದೆ, ಇಲ್ಲೊಂದು ಹೆಡ್ ಆಗಿದೆ, ಅಂಡ್ ಒನ್ ಮೋರ್ ಶೋಲ್ಡರ್ ಈಸ್ ವೇಟಿಂಗ್ ಹಿಯರ್, ದಟ್ ಇಸ್ 24,650 ಅಂತ ತಿಳ್ಕೊತೀರಿ. ಓಕೆ, ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡುದು, ಸರ್ ಗ್ಯಾಪ್ ಓಪನ್ ಆಗಿದೆ, ಆವಾಗ ಏನ್ ಮಾಡೋಣ? 24,600 ಓಪನ್ ಆಗಿದೆ ಮಾರ್ಕೆಟ್, ಅಥವಾ 24,600 ಇಂದ ಓಪನ್ ಆಗಿ ಇಲ್ಲಿ ಬರ್ತಾ ಇದೆ. ದಿಸ್ ಇಸ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಇದೆ. ಅಂಡ್ ಮಾರ್ಕೆಟ್ ಮೊನ್ನೆ ಕೂಡ ಶುಕ್ರವಾರ ಇಲ್ಲಿಂದ ರಿಜೆಕ್ಷನ್ ಆಗಿದ್ದಿದೆ. ಇಲ್ಲಿ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಎಸ್ ಸರ್, ಇಲ್ಲಿ ಒಂದು ಡಬಲ್ ಕನ್ಫರ್ಮೇಶನ್ ಸಿಗುತ್ತೆ. ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂಡ್ ಮನಿಯ ಲೆವೆಲ್ ರೆಸಿಸ್ಟೆನ್ಸ್ ಆಗಿದೆ, ಸಪೋರ್ಟ್ ಬ್ರೇಕ್ ಡೌನ್ ಆಗಿರೋದ್ರಿಂದ ನೀವು ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ತಗೊಂಡ್ರೆ ಯು ಕ್ಯಾನ್ ಟ್ರೈ ಫಾರ್ 24,500. ಸೊ 150 ಪಾಯಿಂಟ್ ನ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀರಿ ವಿತ್ ಸ್ಮಾಲ್ SL ಇಲ್ಲಿ. ಓಕೆ, ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿದೆ, 24,650 ಇವರು ಓಪನ್ ಆಗಿದ್ದಾರೆ. ಅವಾಗ ತಿಳ್ಕೊಳ್ಳೋಣ ಏನಂದ್ರೆ ಮಾರ್ಕೆಟ್ ಅಲ್ಲಿ ಕೂಡ ಸೆಲ್ ಇರಿದ್ದಾರೆ. ಓಕೆ, ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ ಆಗ್ಬೇಕು ಅಂದ್ರೆ ಮಾರ್ಕೆಟ್ 24,650 ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡಬೇಕು. ದೆನ್ ವಿ ಕ್ಯಾನ್ ಥಿಂಕ್ ಮಾರ್ಕೆಟ್ ನಲ್ಲಿ 24,700 ಅಥವಾ 24,800 ವರೆಗೂ ಬರುವ ಸೂಚನೆ ಕಂಡು ಬರುತ್ತೆ. ಓಕೆ, ಬಟ್ ಮೇಜರ್ ಲೆವೆಲ್ ಅಥವಾ ವ್ಯಾಲ್ಯೂ ಏರಿಯಾ ಅಂತ ಏನಾದ್ರು ಇದ್ರೆ 24,650 ಲೆವೆಲ್ ಅಂತ ನೀವು ಮಾರ್ಕ್ ಮಾಡಿ ಇಟ್ಕೊಳ್ತೀರಿ. ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದೀವಿ ಅಂಡ್ ಇನ್ ಕೇಸ್ ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದೀವಿ. ಎಸ್, ಮಾರ್ಕೆಟ್ ಓಪನಿಂಗ್ ಅರೌಂಡ್ 24,600 ಹತ್ರ ಓಪನ್ ಆಗಿದ್ದಾರೆ. ಆವಾಗ ಈ ಬೌಂಡ್ರಿಗೆ ಅಥವಾ ಈ ಬೌಂಡ್ರಿಗೆ ಮಾರ್ಕೆಟ್ ಬರುವವರೆಗೂ ಕಾಯ್ತೀರಿ. ಬಿಕಾಸ್ ಇವು ವ್ಯಾಲ್ಯೂ ಏರಿಯಾ. ಇಲ್ಲಿ ಸೆಲ್ಲರ್ ಇದ್ದಾರೆ, ಇಲ್ಲಿ ಬಯರ್ ಇದ್ದಾರೆ. ಬಿಕಾಸ್ ಸಪೋರ್ಟ್ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದೀವಿ. ಮಧ್ಯದಲ್ಲಿ ಇದ್ರೆ ಆಲ್ಮೋಸ್ಟ್ ಇಲ್ಲಿ ಮಧ್ಯದಲ್ಲಿ ಟ್ರೇಡ್ ಆಗ್ತಾ ಇದೆ ಮೋಸ್ಟ್ ಆಫ್ ಟೈಮ್. ಅಂದ್ರೆ ನೀವು ಸ್ಟ್ರಾಡಲ್ ಗಳನ್ನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋತೀರಿ. ದೋ ಅದು ಕೂಡ ಸಕ್ಸಸ್ ಆಗದೆ ಇರ್ಬೋದು. ಬಿಕಾಸ್ ಇಂಡಿಯಾ ವಿಕ್ಸ್ ಏರ್ತಾ ಇದೆ ನೋಡ್ಕೊಳ್ಳಿ, ಬಿಕಾಸ್ ಆಫ್ ಬಜೆಟ್ ಸೀಸನ್ಸ್. ಓಕೆ, ಬಜೆಟ್ ಬರೋದ್ರಿಂದ ಇಂಡಿಯಾ ವಿಕ್ಸ್ ಏರ್ತಾ ಇರೋದ್ರಿಂದ ಆಪ್ಷನ್ ಸೆಲ್ಲಿಂಗ್ ಈಸಿಲಿ ದುಡ್ಡು ಆಗುದಿಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ, ಒಂದೇ ಆದ್ರೂ ಬೌಂಡ್ರಿಗೆ ಮಾರ್ಕೆಟ್ ಬರೋದಕ್ಕೆ ನೀವು ಕಾಯ್ತಾ ಇರ್ತೀರಿ. ಓಕೆ, ಸಿಚುವೇಶನ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲ ಸರ್, ಹ್ಯೂಜ್ ಗ್ಯಾಪ್ ಅಪ್.
ಓಕೆ, ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ 24,700 ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ. ಆಬ್ವಿಯಸ್ಲಿ ಏನಾಗುತ್ತೆ, ಒಂದು ಫಿಬೋನಸಿ ಲೆವೆಲ್ ನ ನೀವು ಮಾರ್ಕ್ ಮಾಡ್ಕೊಂಡ್ರೆ ಈಸಿಲಿ ಅರ್ಥ ಆಗುತ್ತೆ. ಸಿ ಸೊ ಇದು ನಮ್ಮ ಟರ್ನಿಂಗ್ ಪಾಯಿಂಟ್, ಅದು ಇದು ನಮ್ಮ ಟರ್ನಿಂಗ್ ಪಾಯಿಂಟ್. ಓಕೆ, 61.8 ಲೆವೆಲ್ ಎಲ್ಲಿ ಬರ್ತಾರಪ್ಪ, 24,720 ಲೆವೆಲ್ ಬರುತ್ತೆ. ಮಾರ್ಕೆಟ್ ಓಪನಿಂಗ್ ಏನಾಗಿದಾರಪ್ಪ, 24,680 ಇಲ್ಲೆಲ್ಲ ಓಪನ್ ಆಗಿದ್ದಾರೆ. ಅರೌಂಡ್ ಏನ್ ಸರ್, 150 ಪಾಯಿಂಟ್ ಗ್ಯಾಪ್ ಓಪನ್ ಆಗಿದೆ. ಯೂಶಲಿ 24,720 ಹತ್ರ ಸೆಲ್ಲರ್ ಇರ್ತಾರೆ, ಅಂದ್ರೆ ಫಿಬೋನಸಿ ಲೆವೆಲ್ ಪ್ರಕಾರ ಇಲ್ಲಿಂದ ಸೆಲ್ಲಿಂಗ್ ಆಗ್ಬೋದು. ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಬರುವ ಸೂಚನೆ ಇದೆ, ಬಿ ಕೇರ್ಫುಲ್. ಇಲ್ಲ 24,700 ಕೂಡ ಮಾರ್ಕೆಟ್ ಹೋಲ್ಡ್ ಮಾಡಿದ್ದಾರೆ, ಹೈಯರ್ ಲೋ ಆಗಿದೆ ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 24,800 ಆರ್ 24,900 ಅಥವಾ ಆಲ್ ಟೈಮ್ ಹೈ 25,000 ಕೂಡ ರೌಂಡ್ ನಂಬರ್ ಸೈಕಾಲಜಿ ಕೂಡ. ಓಕೆ, ಈ ರೀತಿ ಥಿಂಕ್ ಮಾಡಿದ್ರಿ, ಫಿಬೋನಸಿ ಯೂಸ್ ಮಾಡಿ. ಇಲ್ಲ ಸಿಚುವೇಶನ್ ಅಲ್ಲಿ ಇನ್ನೊಂದು ಚೇಂಜ್ ಆಗಿದೆಪ್ಪ, ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಸ್ ಕೂಡ ಕ್ರಿಯೇಟ್ ಮಾಡಬಹುದು ಅನ್ನೋ ಸೂಚನೆ ಇದೆ. ಸೊ ಒಂದು ಫ್ಲಾಟ್ ಗ್ಯಾಪ್ ಡೌನ್ ತಗೋಣ, 24,400 ಹತ್ರ ಮಾರ್ಕೆಟ್ ಓಪನ್ ಆಗಿದೆ. ಓಕೆ, ಇಲ್ಲಿ ಓಪನ್ ಆದ ಕೂಡಲೇ ಮಾರ್ಕೆಟ್ ಒಂದೇನಾಗ್ಬೋದು, ಇದು ಗ್ರೀನ್ ಕಾರ್ಡಲ್ ಆಗ್ಬೋದು. ಯೂಶಲಿ ಆಗ್ತಾ ಕಂಟಿನ್ಯೂಸ್ಲಿ ಈ ಮಾರ್ಕೆಟ್ ನ ಇದು ಫಿಲ್ ಅಪ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಹೋಗೋ ಸೂಚನೆ ನಂಬರ್ 1 ಪೊಸಿಷನ್. ಅಥವಾ ಇಲ್ಲಿ ಕ್ಯಾಪಿಟಲ್ ಓಪನ್ ಆದ್ಮೇಲೆ ಮಾರ್ಕೆಟ್ ಬಂದು ಇಲ್ಲಿ ಬಂದು ಟೈಮ್ ಪಾಸ್ ಆಗ್ತಾನೆ, ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ, ಸೆಲ್ಲಿಂಗ್ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ನೀವು ಸೆಲ್ಲಿಂಗ್ ತಗೋತೀರಿ ಅಂಡ್ ದ ಪೊಸಿಷನ್ಸ್ ಗೋಯಿಂಗ್ ಟು ಬಿ ಡೌನ್ ಸೈಡ್, ದಟ್ ಇಸ್ 24,400 ಅಥವಾ 24,300. ಓಕೆ, ಎರಡನೇ ಲೆವೆಲ್ ಥಿಂಕ್ ಮಾಡಿದ್ರಿ. ಎಸ್, ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಡೌನ್. ಓಕೆ, ಹ್ಯೂಜ್ ಕ್ಯಾಪ್ ಡೌನ್ ಅಂದ್ರೆ ಯಾವ ರೀತಿ? ಸೊ ಯೂಶಲಿ ಬಜೆಟ್ ಗಿಂತ ಮುಂಚೆ ಎಕ್ಸ್ಪೆಕ್ಟೇಷನ್ ಏನೋ ಇರುತ್ತೆ ಮಾರ್ಕೆಟ್ ನಲ್ಲಿ. ಹ್ಯೂಜ್ ಕ್ಯಾಪ್ ಡೌನ್ ಅಂದ್ರೆ ಇದು ನಮ್ಮ ಮೇಜರ್ ಸಪೋರ್ಟ್. ಯಾವ್ದಪ್ಪ ಇದು? 24,200 ಲೆವೆಲ್. ಯಾಕೆ ಸರ್ ಮೇಜರ್ ಸಪೋರ್ಟ್ ಇದೆ? ಸಪೋರ್ಟ್ 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 ಸಪೋರ್ಟ್. ಸೊ ಮಾರ್ಕೆಟ್ ಅರೌಂಡ್ 24,300 ಹತ್ರ ಓಪನ್ ಆಗಿದ್ದಾವೆ. ಸೊ ಆಬ್ವಿಯಸ್ಲಿ ಒಂದು 150 200 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಯೂಶಲಿ ಏನ್ ಮಾಡ್ತೀರಿ, ಒಂದು ಮಾರ್ಕೆಟ್ ಈ ಬೌಂಡ್ರಿ ಬರೋವರೆಗೂ ಕಾಯ್ತೀರಿ ಅಥವಾ ಈ ಬೌಂಡ್ರಿ ವರೆಗೂ ಬರೋದು ಕಾಯ್ತೀರಿ. ಇಲ್ಲ ಮಧ್ಯದಲ್ಲಿ ಇದ್ರೆ ನೀವು ಪೊಸಿಷನ್ ಮಾಡೋದು ಅಷ್ಟು ಈಸಿ ಇರುವುದಿಲ್ಲ. ಸೊ ಡೂ ಅಂಡರ್ಸ್ಟ್ಯಾಂಡ್, ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಥವಾ ಮಾರ್ಕೆಟ್ ನಲ್ಲಿ ಅಬ್ರಪ್ಷನ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ಹ್ಯೂಜ್ ವಾಲಟಿಲಿಟಿ ಇಸ್ ಕಮಿಂಗ್ ಬಿಕಾಸ್ ಆಫ್ ಬಜೆಟ್. ಓಕೆ, ಇಲ್ಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ? ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಅಂಡ್ ಬೌಂಡ್ರಿ ಲೆವೆಲ್ ಕೂಡ ಯಾವ ಇಂಪಾರ್ಟೆಂಟ್ ಲೆವೆಲ್ ಕೂಡ ಇದೆ ಅಂತ ಡಿಸ್ಕಷನ್ ಮಾಡಿದೀವಿ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿ 24,500 ಕೂಡ ಬ್ರೇಕ್ ಡೌನ್ ಆಗಿದಾರಪ್ಪ, ಆವಾಗ ಈಸಿಯೆಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಲೋವರ್ ಐ ಆದರೆ, ಸೇಯಿಂಗ್ ಹಿಯರ್ ಲೋವರ್ ಐ ಆದರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗೋದೇ 24,400 ಅಥವಾ ನೆಕ್ಸ್ಟ್ 24,300 24,200. ಇದಕ್ಕೆ ನಾವ್ ಯಾಕಂತೀವಿ ಈ ಲೆವೆಲ್ ಟಾರ್ಗೆಟ್ ಅಂತ ಅನ್ಲಿಕ್ಕೆ ಒಂದು ಸಾಲಿಡ್ ಆನ್ಸರ್ ಕೊಡ್ತೀವಿ. ಸಿ ದಿಸ್ 24,400 ಅನ್ಲಿಕ್ಕೆ ರೀಸನ್ ಇದೆ, ಈಸಿ ಕಾಣ್ತದೆ ಕಣ್ಣಿಗೆ. ರಿಜೆಕ್ಷನ್ ಹೋಲ್ಡಿಂಗ್, ಬ್ರೇಕ್ ಡೌನ್, ರಿಜೆಕ್ಷನ್ ಅಂಡ್ ಹೋಲ್ಡಿಂಗ್. ಸೊ 24,400 24,500 ಬ್ರೇಕ್ ಡೌನ್ ಆದ್ರೆ, ಸೊ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ 24,300 ಅಥವಾ 24,200 ವರೆಗೂ ಹೋಗಬಹುದು ಎನ್ನುವ ಹೈಯೆಸ್ಟ್ ಪಾಸಿಬಿಲಿಟಿ ನಾವು ಕಾಣ್ತಾ ಇದೀವಿ ಈ ನಿಫ್ಟಿ ಒಳಗಡೆ. ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಫ್ಲಾಟ್ ಎವ್ರಿ ಆಂಗಲ್ ಡಿಸ್ಕಷನ್ ಮಾಡಿದೀವಿ ಅಂಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣುವ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದೀವಿ. ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬಂದಾದ್ರೆ 24,650 ವರೆಗೂ. ಓಕೆ, ನೆಕ್ಸ್ಟ್ ಹೋಗೋಣ ಆಪ್ಷನ್ ಚೈನ್. ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ? ಸೊ ಮೇಜರ್ ಓಪನ್ ಇಂಟ್ರೆಸ್ಟ್ ರೈಟ್ ಆಗಿರೋದು 24,500ಗೆ 54 ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಓಕೆ, ಸೊ ರಿಪೀಟಿಂಗ್ ಹಿಯರ್ 54 ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಅದರ್ ಸೈಡ್ 24,500 ಕಾಲ್ ನಲ್ಲಿ 37 ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ. ಸೊ ಔಟ್ ಆಫ್ ದ ಮನಿ ಒಳಗಡೆ ಸ್ವಲ್ಪ ಥಿಂಕ್ ಮಾಡಿದ್ರೆ 24,600 ಅಲ್ಲಿ 38 ಲಕ್ಷ ಅಂಡ್ 24,700 ಅಲ್ಲಿ 35 ಲಕ್ಷ ಓಪನ್ ಇಂಟ್ರೆಸ್ಟ್ ಕಡಿಮೆ ಇದೆ. ಓಕೆ, ಇಲ್ಲಿ 24,500 ಬಿಟ್ಬಿಟ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಶಿಫ್ಟ್ ಆಗೋದೇ ನೆಕ್ಸ್ಟ್ ಇರೋದು 24,300. ಐ ಆಮ್ ರಿಪೀಟಿಂಗ್ ಹಿಯರ್ 24,500 ಪುಟ್ ಓಪನ್ ಇಂಟ್ರೆಸ್ಟ್ ಏನಾದ್ರು ಬಿಟ್ಬಿಟ್ರೆ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ನಿಮಗೆ ಈಸಿಲಿ ಸಿಗೋದು 24,300 ವರೆಗೂ. ಆಮೇಲೆ ಹೈಯೆಸ್ಟ್ ಲೆವೆಲ್ ಆಫ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಾವು ಡ್ರಾ ಮಾಡಿದ ಲೆವೆಲ್ 24,200 ವರೆಗೂ ಮಾರ್ಕೆಟ್ ಹೋಗುವ ಸೂಚನೆ ಹೆವಿಯೆಸ್ಟ್ ಇದೆ. ಸೊ ಈ ರೀತಿ ನೀವು ಅನಾಲಿಸಿಸ್ ಮಾಡ್ತೀರಿ. ಎಸ್, ಮಾರ್ಕೆಟ್ ನಲ್ಲಿ ಇನ್ ಕೇಸ್ 24,700 ಮೇಲೆಗಡೆ ಹೋಲ್ಡ್ ಮಾಡ್ದ ಅಂದ್ರೆ 24,800 ಅಲ್ಲಿ 43 ಲಕ್ಷ ಇದೆ, ಮಾರ್ಕೆಟ್ ಅಲ್ಲಿವರೆಗೂ ಹೋಗಬಹುದು ಚಾನ್ಸ್ ಇದೆ. ಬಟ್ ಒಂದ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳಿ ಸರ್, ಒಂದು 24,500 ಒಂದೇ ಒಂದು ಫೇಲ್ ಆದ್ರೆ ಮಾರ್ಕೆಟ್ ಈಸಿಲಿ ಸ್ಲಿಪ್ ಕ್ಯಾನ್ ಟಿಲ್ 24,300 24,200. ಸೊ ಇಲ್ಲಿ 200 300 ಪಾಯಿಂಟ್ ನೀವು ಟ್ರಾಲಿ ಮಾಡಬಹುವ ಸಾಧ್ಯತೆ ಹೆವಿ ಇದೆ. ಅಬ್ಸರ್ವ್ ಇಟ್. ಓಕೆ, ಮೇಲ್ಗಡೆ ಹೆವಿ ಓಪನ್ ಇಂಟ್ರೆಸ್ಟ್ ಓನ್ಲಿ 24,600 24,700. ಓಕೆ, ಈ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಮೋಸ್ಟ್ಲಿ ನೀವು ಇಲ್ಲೇ ನೋಡ್ಕೋತೀರಿ. ಮಾರ್ಕೆಟ್ ರೆಸಿಸ್ಟೆನ್ಸ್ ಇದೆ, ಆಮೇಲೆ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಹೈಯೆಸ್ಟ್ ಬಿಲ್ಟಪ್ ಇದೆ. ಓಕೆ, ಸೊ ನಿಫ್ಟಿ ಒಳಗೆ ಯಾವ ರೀತಿ ಓದ್ತೀವಿ, ಏನ್ ಮಾಡ್ತೀವಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ. ಲೆಟ್ಸ್ ಗೋ ಟು ಬ್ಯಾಂಕ್ ನಿಫ್ಟಿ.
ಓಕೆ, ಬ್ಯಾಂಕ್ ನಿಫ್ಟಿ ನೋಡ್ತಾ ಇದ್ರಿ, ಯಾರಾದ್ರೂ ಹಚ್ಚಿ ಹಾಕೊಂಡ್ಬಿಟ್ಟಿರ್ಬೇಕು. ಬಿಕಾಸ್ ಮೇಲ್ಗಡೆ 50 to 700, ಕೆಳಗಡೆ 50 to 200, ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇದೆ. ಸೊ ಎನಿವೆ, ನಾನೇನ್ ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆಂಗಲ್ ಇಂದ ನೋಡ್ತೀನಿ ಏನ್ ಕಾಣ್ತದೆ. ಎಸ್, ವೀಕ್ಲಿ ಆಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಎಸ್ ಕಾನ್ಸಲ್ಟೇಷನ್ ಆಂಗಲ್ ಅಲ್ಲೇ ಕಾಣ್ತಾ ಇದೆ. ಕಾನ್ಸಲ್ಟೇಷನ್ ಆಂಗಲ್ ಅಂದ್ರೆ ಏನು? ಮಾರ್ಕೆಟ್ ಈ ರೇಂಜ್ ಫಿಕ್ಸ್ ಮಾಡ್ಕೊಂಡಿದೆ 52,200 ಅಂಡ್ 52,800. ಓಕೆ, ಅರೌಂಡ್ 600 ಪಾಯಿಂಟ್ಸ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ 1, 2, 3ನೇ ವಾರ. ಓಕೆ, ಸೊ ಇದಂತೂ ಗೊತ್ತಾಯ್ತು. ನೆಕ್ಸ್ಟ್ ಹೋಗೋಣ ಡೇ ಆಂಗಲ್. ಡೇ ಆಂಗಲ್ ಪ್ರಕಾರ ನೋಡ್ಕೊಂಡ್ರೆ ಮೂವಿಂಗ್ ಎವರೇಜ್ ಹಾಕೋಣ. ಎಸ್, ಸಿ ದಿಸ್ ಒನ್ 52,453, ಇಲ್ಲಿ 20 ಡೇ ಮೂವಿಂಗ್ ಎವರೇಜ್ ಇದೆ. ಓಕೆ, ಇಂಪಾರ್ಟೆಂಟ್ ಆಗಿದೆ. ಮಾರ್ಕೆಟ್ ಅದ್ರ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ವೆರಿ ನೈಸ್. ಈಗ ಏನ್ ಮಾಡೋಣ, ಫಸ್ಟ್ ಆಫ್ ಫಸ್ಟ್ 1 ಅವರ್ ಸ್ವಿಚ್ ಮಾಡೋಣ. 1 ಅವರ್ ಸ್ವಿಚ್ ಮಾಡ್ಬಿಟ್ರೆ ನಮ್ಗಂತೂ ಈಸಿಲಿ ಗೊತ್ತಾಗೋದೇನಪ್ಪಾ ಅಂದ್ರೆ, ಎಸ್ ದಿಸ್ ಇಸ್ ದ ರಿಜೆಕ್ಷನ್ ಲೆವೆಲ್. ನಾವು ವೇಟ್ ಮಾಡ್ತಾ ಇರೋದು 50 to 800, ಮಾರ್ಕೆಟ್ ದಾಟ್ತಾ ಇಲ್ಲ. ಅಂಡ್ ಕೆಳಗಡೆ ಮಾರ್ಕೆಟ್ ಅಲ್ಲಿ ವೇಟ್ ಮಾಡ್ತಾ ಇರೋದು ಮೇಜರ್ ಲೆವೆಲ್ 50 to 200. ಮಾರ್ಕೆಟ್ ಇದೇ ಝೋನ್ ಅರೌಂಡ್ 2 ವೀಕ್ಸ್ ಇಂದ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ. ಸೊ ಓಪನಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ನಾಳೆ ಏನಾಗ್ಬೋದು, ಸೊ ಇದನ್ನ ಬಿಟ್ರೆ ಮಾರ್ಕೆಟ್ 50 to 200 ಬಿಟ್ರೆ ಮೇಜರ್ ಲೆವೆಲ್ ಸಪೋರ್ಟ್ ಕಾಣೋದು ನಮಗೆ ಇದು 51,800 ಲೆವೆಲ್. ಓಕೆ, ಅಂಡ್ ಈ ಲೆವೆಲ್ ಗಳನ್ನ ಮಾರ್ಕ್ ಮಾಡ್ಕೊಂಡಿದ್ದೀರಿ. ಮೇಲ್ಗಡೆ ಲೆವೆಲ್ ಕೂಡ ಮಾರ್ಕ್ ಮಾಡ್ಬಿಟ್ರೆ ದಟ್ ಇಸ್ 53,000 ಲೆವೆಲ್ ಅಂತ ಒಂದು ಮಾರ್ಕ್ ಮಾಡೋಣ. ಸೊ ಇದೇನು ಸಿಂಪಲ್ ಇದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ರಿ. ಸೊ ದೀಸ್ ಆರ್ ದ ವ್ಯಾಲ್ಯೂ ಏರಿಯಾಸ್. ಮಾರ್ಕೆಟ್ ಅಲ್ಲಿ ಪ್ರತಿ ಸಲ 50 to 200 ಹೋಲ್ಡ್ ಮಾಡಿದಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಎಸ್ ನೋಡ್ಕೊಡ್ರಿ, ಮೇಲ್ಗಡೆ ಹೋಗ್ತಾ ಇದೆ. ಎಸ್, ಇಲ್ಲಿ ಬಂದ್ರೆ ಸೆಲ್ಲಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ಸೆಲ್ಲರ್ ಇದಾರೆ, ಇಲ್ಲಿ ಬಯರ್ ಇದಾರೆ ಅಂತ ಕನ್ಫರ್ಮ್ ಆಗಿದೆ ನಮಗೆ. ಓಕೆ, ಸೊ ಈಗ ಇದನ್ನ ಏನ್ ಮಾಡೋಣ, 15 ಮಿನಿಟ್ಸ್ ಹೋಗೋಣ. 15 ಮಿನಿಟ್ಸ್ ಹೋಗಿಬಿಟ್ಟು ಮೇಜರ್ ಲೆವೆಲ್ ನ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ವೆದರ್ ಮಾರ್ಕೆಟ್ ನಾಳೆ ಬ್ರೇಕ್ ಡೌನ್ ಆಗ್ತಾನ ಅಥವಾ ಕಂಟಿನ್ಯೂಷನ್ ಆಗ್ತಾ ಅಥವಾ ಏನಂತ ಡಿಸ್ಕಷನ್ ಮಾಡೋಣ. ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನೋಡ್ಕೊಳ್ಳಿ ಸರ್, ಇಲ್ಲಿ ಮಾರ್ಕೆಟ್ ಲೋವರ್ ಆಗಿ ಅರೌಂಡ್ 50 to 200 ಹತ್ರ ಕ್ಲೋಸ್ ಆಗಿದ್ದಾನೆ. ವೆರಿ ನೈಸ್. ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಎಕ್ಸಾಕ್ಟ್ಲಿ 52,000. ಸೊ ಫಸ್ಟ್ 52,000 ಓಪನ್ ಆದ್ರೆ ನಮಗೆ ಮಾರ್ಕೆಟ್ ನಡುವೆ ಇರುತ್ತೆ ಒಂದು ಬೌಂಡ್ರಿ 51,800, ಅನದರ್ ಬೌಂಡರಿ ಅಟ್ 50 to 200. ಒಂದು ಮಾರ್ಕೆಟ್ ಇಲ್ಲಿ ಬಂದ್ರೆ ಆಕ್ಷನ್ ತಗೊಳ್ತೀರಿ, ಸೆಲ್ಲಿಂಗ್ ಪ್ಯಾಟರ್ನ್. ಒಂದು ಮಾರ್ಕೆಟ್ ಇಲ್ಲಿ ಬಂದ್ರೆ ಬಾಯಿಂಗ್ ಆಕ್ಷನ್ ತಗೊಳ್ತೀರಿ. ಓಕೆ, ಇದು ಒನ್ ಆಫ್ ದ ಪ್ಲಾನ್. ಓಕೆ, ಇಲ್ಲ ಮಾರ್ಕೆಟ್ ನಲ್ಲಿ ಓಕೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ 52,000 ಹತ್ರ ಒಂದು ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ಮೇಲ್ಗಡೆ ಹೋಗ್ಬೋದು, ವಾಪಸ್ ಮತ್ತೆ ಈ ಸಪೋರ್ಟ್ ನ ಕ್ಲೇಮ್ ಮಾಡಬಹುದು. ಓಕೆ, ಇಲ್ಲ ಮಾರ್ಕೆಟ್ ಏನಾಗ್ಬೋದು, ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಟ್ರೇಡ್ ಆಗ್ತಾ ಬ್ರೇಕ್ ಡೌನ್ ಮಾಡದ ಅಂತ ತಿಳ್ಕೊಳ್ಳಿ 51,800. ದೆನ್ ಮಾರ್ಕೆಟ್ ರೆಡಿ ಟು ಗೋ ಫಾರ್ 51,600 to 51,400 ಅಂತ ತಿಳ್ಕೊಳ್ತೀರಿ. ಈ ರೀತಿ ಅನಾಲಿಸಿಸ್ ಮಾಡ್ಕೊಳ್ತೀರಿ. ಸೊ ನೆಕ್ಸ್ಟ್ ಲೆವೆಲ್ 51,400 ಅನ್ಲಿಕ್ಕೆ ಕಾರಣ ಇದೆ, 51,200 ಅನ್ಲಿಕ್ಕೂ ಕಾರಣ ಇದೆ. ಎಸ್, ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾನೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೋಸ್ಟ್ ಪ್ರಾಬಬಲಿ ಇನ್ ಕೇಸ್ ಮಾರ್ಕೆಟ್ 51,800 ಏನಾದ್ರು ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ, ಲೋವರ್ ಆದ್ರೆ 51,200 ವರೆಗೂ ರ್ಯಾಲಿ ಇದೆ. 600 ಪಾಯಿಂಟ್ಸ್ ನಾನು ಡಿಸ್ಕಷನ್ ಮಾಡ್ತಾ ಇರೋದು. ಓಕೆ, ಸೊ ವೆರಿ ನೈಸ್. ಓಕೆ, ಇನ್ ಕೇಸ್ 52,000 ಹತ್ರ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೆ, ಓಕೆ, ಇಲ್ಲ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗಿದ್ದಾನೆ 50 to 300 ಹತ್ರ, 50 to 400 ಹತ್ರ ಓಪನ್ ಆಗಿದ್ದಾನೆ. ಆವಾಗ ನಮ್ಮ ಆಕ್ಷನ್ ಏನಿದೆ, ಓಕೆ, ಒಂದು ಆಕ್ಷನ್ 50 to 300 ಹತ್ರ ಆಗಿದೆ, 400 ಹತ್ರ ಆಗಿದೆ, ನೋ ಟ್ರೇಡಿಂಗ್ ಝೋನ್ ಅನ್ನ ಮಾರ್ಕ್ ಮಾಡ್ಕೊಳ್ತೀರಿ. ಒಂದು ಮಾರ್ಕೆಟ್ ಈ ಝೋನ್ಗೆ ಅಥವಾ ಈ ಝೋನ್ಗೆ ಬರುವವರೆಗೂ ಕಾಯ್ತೀರಿ. ಏನ್ ರಿಪೀಟ್ ಹಿಯರ್, ಮಾರ್ಕೆಟ್ ಒಂದು 50 to 800 ವರೆಗೂ ಅಥವಾ 52,200 ವರೆಗೂ ಬರುವವರೆಗೂ ಕಾಯ್ತೀರಿ. ಇಲ್ಲಿ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೆ ಬಿಕಾಸ್ ಇಲ್ಲಿ ಬಯರ್ಸ್ ಇದ್ದಾರೆ, ಇಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿ ಸಿಗುತ್ತೆ, ಇಲ್ಲಿ ಸೆಲ್ಲರ್ ಇದ್ದಾರೆ. ಓಕೆ, ಇದು ಆಗಿಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ 52,600 ಹತ್ರ ಓಪನ್ ಆಗಿದೆ, 400 ಪಾಯಿಂಟ್ ಗ್ಯಾಪ್ ಅಪ್ ಆಗಬಹುದು. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿದ್ದಾರೆ. ಅವಾಗ ಏನಾಗುತ್ತೆ ಸಿಚುವೇಶನ್ ಅಲ್ಲಿ? ಓಕೆ, ಈ ಸಿಚುವೇಶನ್ ಅಲ್ಲಿ ಏನಾಗಬಹುದು, ಪ್ರೊಬಬಲಿ ಮಾರ್ಕೆಟ್ ನಲ್ಲಿ ಒಂದು ಏನಾಗಬಹುದು, ಮಾರ್ಕೆಟ್ ಈ ಝೋನ್ ಗೆ ಟಚ್ ಮಾಡ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು. ಅವಾಗ ಅಪರ್ಚುನಿಟಿ ತಗೊಳ್ತೀರಿ. ಇಲ್ಲ ಮಾರ್ಕೆಟ್ 50 to 600, 500 ಹತ್ರನೇ ಟ್ರೇಡ್ ಆಗ್ತಾ ಇದೆ, ಇಲ್ಲೇ ಝೋನ್ ಕ್ರಿಯೇಟ್ ಮಾಡಿ ಕುತ್ಕೊಂಡಿದ್ರೆ ಮೋಸ್ಟ್ ಪ್ರಾಬಬಲಿ 50 to 500 ಇಸ್ ಅ ಮೇಜರ್ ಲೆವೆಲ್. ಮಾರ್ಕೆಟ್ ನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಕೂಡ ಈಸಿ ಇಲ್ಲ ಬಿಕಾಸ್ ಆಫ್ ಬಜೆಟ್ ಸಿಚುವೇಶನ್. IV ರೈಸ್ ಆಗ್ತಾ ಇರುತ್ತೆ, ಆಪ್ಷನ್ ಸೆಲ್ಲಿಂಗ್ ಮಾಡೋದು ಉಪಯೋಗ ಇರೋದಿಲ್ಲ. ಬಿ ಕೇರ್ಫುಲ್ ಹಿಯರ್. ಓಕೆ, ಇವೊಂದು ಮಾರ್ಕೆಟ್ ನಲ್ಲಿ ನಾವೇನ್ ಪ್ಲಾನ್ ಹಾಕೋಣ, ಒಂದು ಈ ಝೋನ್ ಅಲ್ಲಿ ಓಪನ್ ಆದ್ರೆ ಈ ಬೌಂಡ್ರಿ ಬರ್ಲಿ ಅಥವಾ ಈ ಬೌಂಡ್ರಿ ಬರ್ಲಿ ಟ್ರೇಡ್ ಆಗೋಣ. ಓಕೆ ಸರ್, ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿದೆ ಸರ್, 600 ಪಾಯಿಂಟ್ ಗ್ಯಾಪ್ ಓಪನ್ ಆಗಿದೆ, ವೈ ನಾಟ್ ಓಪನ್ ಆಗಲಿ. ಸೊ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಇದೆ, ಸೆಲ್ಲರ್ಸ್ ಇದಾರೆ. ಇಲ್ಲಿ ಒಂದು ಮಾರ್ಕೆಟ್ ಅನ್ನು ಹೋಲ್ಡ್ ಮಾಡಬಹುದು, ನಾಟ್ ಈಸಿಲಿ. ಸೊ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ಏನಾಗುತ್ತೆ, ಪ್ರಾಫಿಟ್ ಬುಕಿಂಗ್ ಬರುತ್ತೆ, ಸೆಲ್ಲರ್ಸ್ ಇರ್ತಾರೆ, ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ, ಮಾರ್ಕೆಟ್ ಸ್ಲೋಲಿ ಸೆಲ್ ಆಫ್ ಆಗ್ತಾ ಕೆಳಗಡೆ ಬರುತ್ತಾರೆ. ಇಲ್ಲಿ ನಾವು ಲೋವರ್ ಹೈ ನಲ್ಲಿ ಟ್ರೇಡ್ ತಗೋತೀವಿ, ಪ್ರತಿ ಲೋವರ್ ಹೈ ನಲ್ಲಿ. ಓಕೆ, ಈ ಸಿಚುವೇಶನ್ ಅಲ್ಲಿ ಆಯ್ತು. ಮಾರ್ಕೆಟ್ ನಲ್ಲಿ ಈ ರೀತಿ ಆಗದೆ ಸರ್ 50 to 2,000 ಹತ್ರ ಅಲ್ಲ, 51,800 ಕೂಡ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದಾನೆ ಅಥವಾ ಗ್ಯಾಪ್ ಡೌನ್ ಓಪನ್ ಮಾಡಿದಾನೆ. ಅರೌಂಡ್ ಸರ್ 600 ಪಾಯಿಂಟ್ಸ್ ಗ್ಯಾಪ್ ಡೌನ್.
ಓಕೆ, ಅಥವಾ 400 ಪಾಯಿಂಟ್ಸ್ ಗ್ಯಾಪ್ ಡೌನ್. ಸೊ 51,800 ಮೇಜರ್ ಸಪೋರ್ಟ್ ಲೆವೆಲ್ ಇದೆ. ಮಾರ್ಕೆಟ್ ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಲೋವರ್ ಹೈ ಆದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೊಮೆಂಟಮ್ ಟಿಲ್ 51,200. ಯಾಕೆ ನಾವು ಸಿಂಪ್ಲಿ ನಾವು 51,000 ಲೆವೆಲ್ ಅಥವಾ 52,000 ಲೆವೆಲ್ ವೆರಿ ಇಂಪಾರ್ಟೆಂಟ್ ಅಂತೀವಿ ಅಂದ್ರೆ 1 ಅವರ್ ಸ್ವಿಚ್ ಮಾಡ್ತೀರಿ ಅಂಡ್ ಶೋ ಮಾಡ್ತೀರಿ. ಸಿ ಸೊ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಪ್ರತಿ ಸಲ ಹೋಲ್ಡ್ ಮಾಡಿದ್ದಿದೆ. ಸಿ ರಿಜೆಕ್ಷನ್ ಬ್ರೇಕ್ಔಟ್. ಸೊ ಇಲ್ಲಿ ಸೆಲರ್ ಅಲ್ಲ ಬಯರ್ ಇದ್ದಾರೆ, ಸೂಪರ್ ಆಗಿ ಬಯರ್ ಇದಾರೆ. ಇದನ್ನ ಮಾರ್ಕೆಟ್ ಬೈ ಮಿಸ್ಟೇಕ್ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಕಾಣೋದೇ 51,200 ಬಿಕಾಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಯರ್ ಇದ್ದಾರೆ. ಸೊ ಇಲ್ಲಿ ಬ್ರೇಕ್ ಡೌನ್ ಆದ್ರೆ ಇಲ್ಲಿವರೆಗೂ ಹೋಗ್ತೀರಿ. ಸೊ ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸ್ಟಡಿ ಮಾಡ್ತೀರಿ. ಓಕೆ, ಫ್ಲಾಟ್ ಓಪನ್ ಆದ್ರೆ ಏನ್ ಚಿಂತೆ ಇಲ್ಲ. ನಾವೇನ್ ಮಾಡ್ತೀವಿ 52,200 ಆನ್ ದ ಬಾಟಮ್ ಸೈಡ್, 52,800 ಅಪ್ಪರ್ ಸೈಡ್, ಇದೇ ಝೋನ್ ಒಳಗಡೆ ಟ್ರೇಡ್ ಮಾಡ್ತಾ ಇರ್ತೀವಿ. ಓಕೆ, ಇದ್ರ ಮೇಲ್ಗಡೆ ಹೋದ್ರೆ 52,800 ಮೇಲ್ಗಡೆ ಹೋದ್ರೆ 53,000 ರೌಂಡ್ ನಂಬರ್ ಅಥವಾ 53,200 ವರೆಗೂ ಹೋಗ್ತೀವಿ. ಓಕೆ, ಈ ರೀತಿ ಮಾಡ್ತೀರಿ. ಓ ರೈಟ್, ಸೂಪರ್. ಓಕೆ, ಈ ಮಿಡಲ್ ಆದ್ರೆ ನೀವೇನ್ ಮಾಡ್ತೀರಿ, ಒಂದು ಈ ಝೋನ್ಗೆ ಬರ್ಲಿಕ್ಕೆ ಆಯ್ತೀರಿ ಅಥವಾ ಈ ಝೋನ್ಗೆ ಬರ್ಲಿಕ್ಕೆ ಆಯ್ತೀರಿ ಅಥವಾ ಈ ಝೋನ್ ನ ಬ್ರೇಕ್ ಡೌನ್ ಆಗೋಕೆ ಆಯ್ತೀರಿ. ಈ ರೀತಿ ಪ್ಲಾನ್ ಆಗ್ತೀರಿ. ಸೊ ಈ ಝೋನ್ ಟು ಝೋನ್ ಟ್ರೇಡ್ ಮಾಡ್ಲಿಕ್ಕೆ ರೆಡಿ ಇದೀರಿ, ಅಥವಾ ಈ ಬ್ರೇಕ್ ಡೌನ್ ಆದ್ರೆ ಈ ಝೋನ್ ಇಂದ 53 ಝೋನ್ ಹೋಗ್ಲಿಕ್ಕೆ ರೆಡಿ ಇದೀರಿ, ಅಥವಾ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಏನಂತ ಡಿಸ್ಕಷನ್ ಮಾಡಿದ್ವಿ ಅದು ಕೂಡ ರೆಡಿ ಇದೀರಿ. ಹ್ಯೂಜ್ ಗ್ಯಾಪ್ ಡೌನ್ ಆದ್ರೆ ಕೂಡ ಏನಂತ ಡಿಸ್ಕಷನ್ ಮಾಡೋದಕ್ಕೂ ಕೂಡ ರೆಡಿ ಇದೀರಿ. ರೈಟ್. ಸೊ ಲೆಟ್ಸ್ ಗೋ ಟು ಆಪ್ಷನ್ ಚೈನ್. ಯಾವ ರೀತಿ ಟ್ರೇಡ್ ಮಾಡ್ತೀರಿ? ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಟಪ್ ಆಗಿದೆ? ಸೊ ಓಪನ್ ಇಂಟ್ರೆಸ್ಟ್ ಒಳಗಡೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಒಳಗಡೆ ಔಟ್ ಆಫ್ ಮನಿ ಒಳಗಡೆ ಬಿಲ್ಟಪ್ ಆಗಿರೋದು 52,000 ಹತ್ರ. ಅದೆಷ್ಟಪ್ಪ ಅಂದ್ರೆ 8.5 ಲಕ್ಷ. ಸೊ ಇವರನ್ನ ಬಿಟ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಕಾಣೋದು 1.5 ಲಕ್ಷ, 2 ಲಕ್ಷ, 3 ಲಕ್ಷ. ಸೊ ಡೈರೆಕ್ಟ್ ಆಗಿ ಕಾಣೋದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 51,500. ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ 52,000 ಹೋಲ್ಡ್ ಮಾಡ್ಲಿಲ್ಲ ಅಂದರೆ 51,800 ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಮೇಜರ್ ಸಪೋರ್ಟ್, ಅದನ್ನ ಬಿಟ್ಟರೆ 51,500 ವರೆಗೂ ಮಾರ್ಕೆಟ್ ಹೋಗ್ಲಿಕ್ಕೆ ರೆಡಿ ಇದೆ. ಓಕೆ, ಸೊ ಇದು ಓಪನ್ ಇಂಟ್ರೆಸ್ಟ್ ಒಳಗಡೆ ಪ್ಲಾನ್ ಹಾಕೊಂಡ್ರಿ. ಕೆಳಗಡೆ ಆಯ್ತು, ಮೇಲ್ಗಡೆ ಸರ್ 52,500 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ, ಅರೌಂಡ್ 13,44,000. ಸೊ ಅದನ್ನ ಬಿಟ್ರೆ 52,800 ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್. ಅಲ್ಲಿ 5 ಲಕ್ಷ, 6 ಲಕ್ಷ ವೈಟಿಂಗ್ ಆಗಿದೆ. ಸೊ ಅದನ್ನ ಬಿಟ್ರೆ ನಡುವೆ ನೋಡ್ಕೊಟ್ರಿ 53,000 ನಲ್ಲಿ ಅರೌಂಡ್ 13,60,000 ಜನ ಇಲ್ಲಿ ವೈಟಿಂಗ್ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಲ್ಲಿ ಏನಾಗಬಹುದು ಅಂದ್ರೆ ರೇಂಜ್ ಟ್ರೇಡಿಂಗ್ ಆಗುವ ಸಾಧ್ಯತೆ ಇದೆ. ಅಂಡ್ ಎಲೆಕ್ಷನ್, ಓಕೆ, ಅಂಡ್ ಬಿಕಾಸ್ ಆಫ್ ಬಜೆಟ್ ರೀಸನ್ಸ್ ಮಾರ್ಕೆಟ್ ನಲ್ಲಿ ವೊಲಟಾಲಿಟಿ ಸಾಧ್ಯತೆ ಇದೆ. ಅಂಡ್ ಎನಿ ಲೆವೆಲ್ಸ್ ಕ್ಯಾನ್ ಬಿ ಬ್ರೋಕನ್. ಎನಿ ಲೆವೆಲ್ಸ್ ಅಲ್ಲಿ ಕೂಡ ರೆಸ್ಪೆಕ್ಟ್ ಆಗದೆ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಆಗುವ ಚಾನ್ಸಸ್ ಹೆವಿ ಇದೆ. ಸೊ ಓಪನ್ ಇಂಟ್ರೆಸ್ಟ್ ಕೂಡ ಇಲ್ಲಿ ಅಷ್ಟು ನೀಟಾಗಿ ಪ್ಲೇ ಆಗೋದು ಕೂಡ ಕಷ್ಟ ಇದೆ. ಬಿ ಕೇರ್ಫುಲ್ ಹಿಯರ್. ಸೊ ನಿಫ್ಟಿ ಒಳಗಡೆ ನೋಡಿದ್ರೆ 23,600 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಬಟ್ ಮಾರ್ಕೆಟ್ ಒಂದ್ ರೇಂಜ್ ಫಿಕ್ಸ್ ಆಗಿದೆ 23,800 ಮೇಲೆಗಡೆ, 23,500 ಕೆಳಗಡೆ. ಮಾರ್ಕೆಟ್ 300 ಪಾಯಿಂಟ್ ಒಳಗಡೆ ಮೇಲೆ ಕೆಳಗಡೆ ಮಾಡ್ತಾ ಇದೆ. ಬ್ಯಾಂಕ್ ನಿಫ್ಟಿ ತರನೇ ಕಾಣ್ತಾ ಇದೆ. ಸೊ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಹ್ಯೂಜ್ ಕಾನ್ಸಲ್ಟೇಷನ್ ಇದೆ. ಮಾರ್ಕೆಟ್ ಯಾವ ಕಡೆನೂ ಮೊಮೆಂಟಮ್ ಆಗ್ತಾನೆ ಇಲ್ಲ. ಯು ಕ್ಯಾನ್ ಸಿ ದಿಸ್ ಒನ್. ಮಾರ್ಕೆಟ್ ಒಂದೇ ಝೋನ್ ಅಲ್ಲಿ ಇಟ್ಕೊಂಡು ಕೂತ್ಕೊಂಡಿದೆ. ಲೆಟ್ ಮಿ ರಿಮೂವ್ ದಿಸ್ ಒನ್. ನೋಡ್ಕೊಡ್ರಿ, ಇದೇ ಬಾಕ್ಸ್ ಒಳಗಡೆ ಒಂದು ಗೊತ್ತಾಗುತ್ತೆ. ಮಾರ್ಕೆಟ್ ಈ ಬಾಕ್ಸ್ ಇಂದ ಯಾವ ಕಡೆ ಆದ್ರೂ ಮಾರ್ಕೆಟ್ ಮೊಮೆಂಟಮ್ ಆದ್ರೆ ನಿಮಗೆ ಹ್ಯೂಜ್ ಅಪ್ಸೈಡ್ ಅಥವಾ ಡೌನ್ ಸೈಡ್ ಸಿಗುವ ಸಾಧ್ಯತೆ ಇದೆ. ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ಆಲ್ ಆರ್ ಕಾನ್ಸಲ್ಟೇಟೆಡ್. ಓನ್ಲಿ ನಿಫ್ಟಿ ಕಡೆ ಮೇಲೆ ಕೆಳಗೆ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಆಲ್ಮೋಸ್ಟ್ ಸೇಮ್ ಕೂಡ ಇದೆ. ಸೊ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ಸಿಆರ್ 23,600 ಹತ್ರ ಮಾರ್ಕೆಟ್ ನಲ್ಲಿ ಮೂವಿಂಗ್ ಎವರೇಜ್ ಇದೆ. ಸೊ ಮೇಜರ್ ಸಪೋರ್ಟ್ ತರ ಪ್ಲೇ ಆಗೋ ಚಾನ್ಸಸ್ ಇದೆ. ಎಸ್, 23,600 ವೆರಿ ಇಂಪಾರ್ಟೆಂಟ್ ಲೆವೆಲ್. ಆಮೇಲೆ ಫಸ್ಟ್ 15 ಮಿನಿಟ್ಸ್ ಸ್ವಿಚ್ ಮಾಡೋಣ. ಓಕೆ, ಮೇಜರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಡ್ರಾ ಮಾಡಿದೀವಿ. ಇದನ್ನ ಡ್ರಾ ತೆಗೆದು ಬಿಡ್ತೀರಿ. ಸೊ ದಟ್ ನಾವು ಲೆವೆಲ್ ಡ್ರಾ ಮಾಡೋಣ. ಸಿ, ಈಗ ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ಯೂಸಿಂಗ್ ದ ರೆಕ್ಟಾಂಗಲ್ ಹಿಯರ್. ಓಕೆ, ಮಾರ್ಕೆಟ್ ಇದನ್ನ ದಾಟ್ತಾ ಇಲ್ಲ. ಯಾವ್ದಪ್ಪ ಲೆವೆಲ್? 23,800 ಲೆವೆಲ್. ಓಕೆ, ಬಾಟಮ್ ಅಲ್ಲಿ ಮಾರ್ಕೆಟ್ ದಾಟ್ತಾ ಇರುವ, ಓಕೆ, ಆಗ್ಲಿಕ್ಕೆ ಆಗದೆ ಇರುವ ಲೆವೆಲ್ 23,500 ಲೆವೆಲ್. ಎರಡು ಕೂಡ ಮಾರ್ಕೆಟ್ ಝೋನ್ ಅಲ್ಲಿ ಕುತ್ಕೊಂಡಿದೆ. ಓಕೆ, ಒಂದು ಮಾರ್ಕೆಟ್ ಓಪನಿಂಗ್ ಸರ್ ಅರೌಂಡ್ 23,600 ಅಥವಾ 23,576 ಇಲ್ಲೆಲ್ಲ ಓಪನ್ ಆಗ್ಲಿ 50 ಪಾಯಿಂಟ್ ಮೇಲೆ ಕಡೆ ಕೆಳಗಡೆ ನಮ್ ಇಷ್ಟ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನಮಗ್ ಬೇಕಾಗಿರೋದೇನಪ್ಪಾ ಅಂದ್ರೆ ಮಾರ್ಕೆಟ್ ಈ ಬೌಂಡ್ರಿ ಸಿಕ್ಕಾಗ ಟ್ರೇಡ್ ಮಾಡೋದು, ಈ ಬೌಂಡ್ರಿ ಸಿಕ್ಕಾಗ ಟ್ರೇಡ್ ಮಾಡೋದು. ಇಲ್ಲಿ ಬಾಯಿಂಗ್ ಅಪಾರ್ಚುನಿಟಿ ಸಿಕ್ಕರೆ ನಾವು ಬಾಯಿಂಗ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ, ಇಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಸೆಲ್ಲಿಂಗ್ ಕ್ರಿಯೇಟ್ ಮಾಡ್ತೀವಿ. ಬಿಕಾಸ್ ಮಾರ್ಕೆಟ್ ಝೋನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ನಾವು ಏನಂತೀವಿ? ರೇಂಜ್ ಟ್ರೇಡಿಂಗ್ ಅಂತೀವಿ, ಅಥವಾ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಒಳಗಡೆ ಆಕ್ಷನ್ ಒಳಗಡೆ ನಾವೇನ್ ಮಾಡ್ತೀವಿ? ಒಂದು ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊತಿದೀವಿ. ಓಕೆ, ಒಂದ್ ಆಂಗಲ್ ಅಲ್ಲಿ ಇನ್ನೊಂದು ಡ್ರಾ ಮಾಡಬಹುದು, ಟ್ರೆಂಡ್ ಡ್ರಾ ಮಾಡಬಹುದು. ಎಸ್ ಸರ್, ಯು ಕ್ಯಾನ್ ಡ್ರಾ ಅ ಟ್ರೆಂಡ್ ಲೈನ್ ಹಿಯರ್. ಓಕೆ, ಡ್ರಾ ಮಾಡಬಹುದು. ವೆದರ್ ದ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ನ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಮೇಲ್ಗಡೆ ಹೋಗ್ತಾನೆ ಅನ್ನೋದು ಅನಲೈಸಿಸ್ ಮಾಡಬಹುದು. ಎಸ್, ಬಟ್ ಯು ಕ್ಯಾನ್ ಟ್ರೈ ಫಾರ್ 23,800
ಅದು ಕೂಡ ಇಲ್ಲಿಂದ ಬಾಯಿಂಗ್ ಅಪರ್ಚುನಿಟಿ ಸಿಗ್ತಾ ಇದ್ರೆ, ಬಾಯಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಟ್ರೇಡ್ ತಗೊಳ್ತೀರಿ. ಇಲ್ಲ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಹ್ಯೂಜ್ ಆಗಿದ್ದಾನೆ, 23,700 2750 ಓಪನ್ ಆಗಿದ್ದಾನೆ. ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಸಿಗುತ್ತೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ, 23,500 ಕೂಡ ಮಾರ್ಕೆಟ್ ಏನಾಗಿದೆ ಬ್ರೇಕ್ ಡೌನ್ ಮಾಡಿದ್ದಾನೆ, ಲೋವರ್ ಹೈ ಕ್ರಿಯೇಟ್ ಆಗಿದ್ರೆ ಫಸ್ಟ್ ಟಾರ್ಗೆಟ್ ಕಾಣೋದು ನಮಗೆ 23,400 ಲೆವೆಲ್. ಓಕೆ, ಬಿಕಾಸ್ ಮೊನ್ನೆ ಒಂದ್ ಸ್ವಲ್ಪ ಮಾರ್ಕೆಟ್ ಇಲ್ಲಿ ಡಿಸ್ಟ್ರಪ್ಷನ್ ಆಗಿತ್ತು, ಮತ್ತೆ ಅದನ್ನ ಕ್ಲೇಮ್ ಮಾಡಿದ್ದಾನೆ. ಅಂಡ್ ಇದು 23,400 ವೆರಿ ಇಂಪಾರ್ಟೆಂಟ್ ಲೆವೆಲ್ ಅನ್ನೋದಕ್ಕೆ ನಿಮಗೆ ಪುಷ್ಟಿ ಏನಪ್ಪಾ ಅಂದ್ರೆ ದಿಸ್ ಒನ್ ಮಾರ್ಕೆಟ್ ಸಪೋರ್ಟ್ ಇದೆ, ಸಪೋರ್ಟ್ ಇದೆ, ಸಪೋರ್ಟ್ ಇದೆ. ಸೊ 23,400, ಸೊ 23,500 ಬ್ರೇಕ್ ಡೌನ್ ಆದ್ರೆ ನೀವೇನ್ ಮಾಡ್ತೀರಿ 23,400. ಇಲ್ಲ ಮಾರ್ಕೆಟ್ ಇಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾರೆ, ಅರೌಂಡ್ 175 150 ಪಾಯಿಂಟ್ ಓಪನ್ ಆಗಿದಾರಪ್ಪ ಡೌನ್ ಸೈಡ್ ಅಂದ್ರೆ 23,400 ಇಂದ ನಿಮ್ಗೆ ಬಾಯಿಂಗ್ ಅಪರ್ಚುನಿಟಿ ಸಿಗಬಹುದು. ಅದು ಕೂಡ ಈ ಗ್ಯಾಪ್ ಫಿಲ್ ಆಗ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ವಾಪಸ್ ಕ್ರಿಯೇಟ್ ಆಗಬಹುದು. ಓಕೆ, ಈ ಸಿಚುವೇಶನ್ ಅಲ್ಲಿ ಆಗಿಲ್ಲ ಮಾರ್ಕೆಟ್ ಏನಾಗುತ್ತೆ, ಯೂಶಲಿ 23,400 ಕೂಡ ಬ್ರೇಕ್ ಡೌನ್ ಆಗಿದ್ದಾನೆ, ಗ್ಯಾಪ್ ಡೌನ್ ಓಪನ್ ಮಾಡಿದ್ಮೇಲೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ಸರ್ ಮಾರ್ಕೆಟ್ ರೆಡಿ ಫಾರ್ ರ್ಯಾಲಿ ಫಾರ್ 23,200 ಲೆವೆಲ್ ಅಂತ ಹೇಳಿ. ಬಿಕಾಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಕಾಂಗ್ರಿಗೇಷನ್ ಆಗಿ ಇಲ್ಲಿ ರ್ಯಾಲಿ ಆಗಿದ್ದ ಪಾಯಿಂಟ್ ಇದೆ. ಸೊ ನೀವು 23,400 ಬ್ರೇಕ್ ಡೌನ್ ಆದ್ರೆ 23,200 ವರೆಗೆ ನಿಮಗೆ ಫ್ರೀ ವೇ ಇದೆ, ಮಾರ್ಕೆಟ್ ನಲ್ಲಿ ಫ್ರೀ ವೇ ಇದೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆಗಿದ್ದಾನೆ, ಅರೌಂಡ್ 23,576 ಕ್ಲೋಸ್ ಆಗಿದೆ ಮಾರ್ಕೆಟ್, 23,800 ಎಕ್ಸಾಕ್ಟ್ಲಿ ಓಪನ್ ಆದ್ರೆ ಸೆಲ್ಲರ್ ಇದ್ದಾರೆ. ಇಲ್ಲಿಂದ ಸ್ಲೋಲಿ ಸೆಲ್ಲಿಂಗ್ ಸಿಗಬಹುದು, ರೆಡ್ ಕ್ಯಾಂಡಲ್ ಆಗ್ತಾನೆ, ಸ್ಲೋಲಿ ಸೆಲ್ಲಿಂಗ್ ಆಗ್ತಾ ಸ್ಲೋಲಿ ಕೆಳಗಡೆ ಬರ್ಬಹುದು. ಸೊ ಆಬ್ವಿಯಸ್ಲಿ ಬಜೆಟ್ ಗಿಂತ ಒನ್ ಡೇ ಹೆಚ್ಚು ಕಡಿಮೆ ಇರೋದ್ರಿಂದ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್, ಹ್ಯೂಜ್ ಗ್ಯಾಪ್ ಡೌನ್, ಅಥವಾ ಮಾರ್ಕೆಟ್ ನಲ್ಲಿ ಒಂದೇ ಕ್ಯಾಂಡಲ್ ಒಂದ್ 2-3 ಕ್ಯಾಂಡಲ್ ಏನಾಗ್ತದೆ ಕಂಟಿನ್ಯೂಸ್ಲಿ ಗ್ರೀನ್ ಕ್ಯಾಂಡಲ್ ಆಗ್ತಾ ಕಂಟಿನ್ಯೂಸ್ಲಿ ಅಪ್ ಸೈಡ್ ಅಂಡ್ ಕಂಟಿನ್ಯೂಸ್ಲಿ ಸೆಲ್ ಆಫ್, ಈ ರೀತಿ ಘಟನೆಗಳು ಆಗ್ತಾ ಇರುತ್ತವೆ ನಾಳೆ ಅಂಡ್ ನಾಡಿದ್ದು ಕೂಡ. ಸೊ ಬಿ ಕೇರ್ಫುಲ್. ಅದರೊಳಗೆ ಟ್ರೇಡ್ ಮಾಡಿದ್ರು ಕೂಡ ನಾವು ಈಗ ನಮ್ಮ ಹತ್ರ 100% ಕ್ಯಾಪಿಟಲ್ ಇದ್ರೆ ನಾವೇನ್ ಮಾಡ್ತೀವಿ, ಓನ್ಲಿ 10% ಕ್ಯಾಪಿಟಲ್ ನ ಯೂಸ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಐ ಆಮ್ ರಿಪೀಟಿಂಗ್ ಹಿಯರ್, 10% ಕ್ಯಾಪಿಟಲ್ ಮಾತ್ರ, ರಿಪೀಟಿಂಗ್, ಬಿಕಾಸ್ ಇಲ್ಲಿ ಐವಿ ಕೂಡ ಶೂಟ್ ಅಪ್ ಆಗ್ಬಹುದು. ಓಕೆ, ಅದನ್ನ ಅಪಾರ್ಚುನಿಟಿ ತಗೊಳ್ಳೋಣ. 23 ಜುಲೈ ಮುಗಿದ್ಮೇಲೆ ಆಬ್ವಿಯಸ್ಲಿ ಮತ್ತೆ ಯಾವ್ದು ಇಂಪಾರ್ಟೆಂಟ್ ನ್ಯೂಸ್ ಗಳಿಲ್ಲ ಅಂದ್ರೆ ಐವಿ ಶೂಟ್ ಅಪ್ ಆದಾಗ ನಾವು ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ ಗಳನ್ನ ಸೆಲ್ ಮಾಡಿಬಿಟ್ಟು ಸ್ಟ್ರಾಂಗಲ್ ಇಂದ ಸಿಕ್ಕಾಪಟ್ಟೆ ದುಡ್ಡು ಮಾಡುವಂತ ಸೂಚನೆ ಇದೆ ಇಲ್ಲಿ. ಸೊ ಬಿಕಾಸ್ ಆಫ್ ಐವಿ ಹೈ ಇದ್ರೆ ಸೆಲ್ ಮಾಡ್ತೀವಿ, ಐವಿ ಲೋ ಇದ್ರೆ ಬೈ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ನಮಗೆ ಎಲ್ರಿಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀರಿ. ಓಕೆ, ಸೊ ಇಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೂಡ ಸ್ಟಡಿ ಮಾಡಿ ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದು, ಬಿಕಾಸ್ ಮಾರ್ಕೆಟ್ ನಲ್ಲಿ ವಿಲ್ಟಾಲಿಟಿ ಎಕ್ಸ್ಪೆಕ್ಟೇಷನ್ ಇದೆ. ಅಂಡ್ ಇನ್ ಕೇಸ್ ನೋಡಿ ADR ಆಂಗಲ್ ಅಲ್ಲಿ ಸ್ವಲ್ಪ ಆಂಗಲ್ ಅಲ್ಲಿ ನೋಡಿದ್ರೆ, ಎಸ್ ಅಮೆರಿಕನ್ ಡಿಪಾಸಿಟ್ ರಿಸರ್ಚ್ ಆಂಗಲ್ ಅಲ್ಲಿ ನೋಡಿದ್ರೆ ಇನ್ಫೋಸಿಸ್ ಮೈನಸ್ ಕ್ಲೋಸ್ ಆಗಿದೆ, -2.56, ವಿಪ್ರೋ 11.161% ನೆಗೆಟಿವ್ ಇದೆ, ICICI ಬ್ಯಾಂಕ್, HDFC ಬ್ಯಾಂಕ್ ಅಂಡ್ ಇವನ್ ಕೆಲವೊಂದು ನಮ್ಮ ಮಾರ್ಕೆಟ್ ಲಿಸ್ಟೆಡ್ ಆಗಿರೋ ಡಾಕ್ಟರ್ ರೆಡ್ಡಿ ಕೂಡ ಮೈನಸ್ ಅಲ್ಲಿ ನೆಗೆಟಿವ್ ಆಗಿ ಲಿಸ್ಟೆಡ್ ಆಗಿದೆ. ಸೊ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಲ್ಲಿ ನಾಳೆ ಕೂಡ ನೆಗೆಟಿವ್ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ. ಬಿ ಕೇರ್ಫುಲ್ ಹಿಯರ್ ಅಂತ ಹೇಳ್ತಾ ಇದ್ದೀನಿ. ಸೊ ಟ್ರೇಡಿಂಗ್ ಆಂಗಲ್ ಅಲ್ಲಿ ನೋಡಿದ್ರೆ ಗಿಫ್ಟ್ ನಿಫ್ಟಿ ಒಳಗಡೆ ಮೊನ್ನೆ ಕ್ಲೋಸ್ ಆಗಿದ್ದೆಲ್ಲಿದೆ. ಸೊ 15 ಮಿನಿಟ್ ಸ್ವಿಚ್ ಮಾಡ್ತೀನಿ. ಸೊ 15 ಮಿನಿಟ್ ಸ್ವಿಚ್ ಮಾಡಿದ ಪ್ರಕಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟೈಮಿಂಗ್ ಏನಪ್ಪಾ ಅಂದ್ರೆ, ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಎಷ್ಟಪ್ಪ 19 ತಾರೀಕಿಗೆ 5 ಗಂಟೆ 4 ಗಂಟೆ ಕ್ಲೋಸ್ ಆಗಿದೆ ಅಂತ ಕಾಣ. 542 ಇತ್ತು, ಬಟ್ ಮಾರ್ಕೆಟ್ ಇಲ್ಲಿ 400 ತೋರಿಸ್ತಾ ಇದ್ರೆ ಒಂದು 50ರಿಂದ 60 ಪಾಯಿಂಟ್ ಆದ್ರೂ ಮಿನಿಮಮ್ ಮಾರ್ಕೆಟ್ ಡೌನ್ ಸೈಡ್ ಅಲ್ಲಿ ಓಪನ್ ಆಗೋ ಚಾನ್ಸ್ ಇದೆ, ಬಿಕಾಸ್ ಆಫ್ ADR ಶೋಕಾಸ್ ಅಂಡ್ ಗಿಫ್ಟ್ ನಿಫ್ಟಿ ಕ್ಲೋಸ್ ಆಗಿದ್ ಬಗ್ಗೆ. ಎನಿವೇ ನಾಳೆ ಮುಂಜಾನೆ 6:30 ಕೂಡ ಇದು ಅಪ್ಡೇಟ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಥಿಂಕ್ ಮಾಡೋಣ, ಮಾರ್ಕೆಟ್ ನಲ್ಲಿ ಎಲ್ಲಿ ಓಪನ್ ಆಗದ ಮೇಲೆ ಅದ್ರ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಎನಿವೇ ಇಲ್ಲಿ ಎಲ್ಲಾ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಪನ್ ಇಂಟ್ರೆಸ್ಟ್ ಕೂಡ ನೋಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು, ಬಿಕಾಸ್ ಮಂಗಳವಾರ ಎಕ್ಸ್ಪೈರಿ ಇದೆ. ಓಕೆ, ಒನ್ ಡೇ ಬಿಫೋರ್ 23 ಜುಲೈ ಅವತ್ತೇ ಕೂಡ ಏನಿದೆ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರಿ ಅಂಡ್ ಬಜೆಟ್ ಎರಡೂ ಕೂಡ ಇರೋದ್ರಿಂದ ಇಲ್ಲಿ ಹೀರೋ ಜನ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಮಾಡಕ್ ಹೋಗಿ ಕೆಲವೊಂದು ಲಾಸ್ ಮಾಡೋದು ಬದಲು ನೀವೇನ್ ಮಾಡ್ತೀರಿ, ಯೂಶಲಿ ಹೆಡ್ಜ್ ಗಳನ್ನ ಪರ್ಚೇಸ್ ಮಾಡ್ತೀರಿ, ಲೈಕ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ, ಬೇರ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ, ಅಥವಾ ಬುಲ್ ಪುಟ್ ಸ್ಪ್ರೆಡ್ ಮಾಡ್ತೀರಿ, ಈ ರೀತಿ ಪೊಸಿಷನ್ಸ್ ಮಾಡ್ಕೊಳ್ತೀರಿ. ಓಕೆ, ಮಾರ್ಕೆಟ್ ಉಲ್ಟಾರಿಟಿ ಹೆವಿ ಇರೋದ್ರಿಂದ ಇನ್ ಕೇಸ್ ನೀವು ಪೊಸಿಷನ್ಸ್ ಮಾಡ್ಲಿಲ್ಲ ಅಂದ್ರೂ ಕೂಡ ಅಡ್ಡಿ ಇಲ್ಲ. ಓಕೆ, ಒನ್ ಡೇ ಇಲ್ಲ ಅಂದ್ರೆ ಮತ್ತೊಂದ್ ದಿನ ಇದ್ದೇ ಇರುತ್ತೆ. ಓಕೆ, 23 ಜುಲೈ ಇಲ್ಲಪ್ಪ ಅಂದ್ರೆ 24, 25, 26 ಅಂತ ಹೇಳಿ ಒಂದು ವಾರ ಕೂಡ ಇರ್ತದೆ. ಒನ್ ಡೇ ಟ್ರೇಡ್ ಮಾಡೋದ್ರಿಂದ ಏನು ಕೂಡ ನಮಗೆ ಲಾಸ್ ಆಗುದಿಲ್ಲ. ಸೊ ಓಪನ್ ಇಂಟ್ರೆಸ್ಟ್ ಆಂಗಲ್ ನೋಡಿದ್ರೆ 23,600 ಮಾರ್ಕೆಟ್ ಏನು ನಿಂತ್ಕೊಂಡಿದೆಲ್ಲ ಅದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 23,500. ಅದನ್ನ ಬಿಟ್ಬಿಟ್ರೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅದು ಮೇಜರ್ ಸಪೋರ್ಟ್ ಇದೆ. ಅದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ 23,400 ಇದೆ. ಅದನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ರನ್ ಇದೆ 23,200 ವರೆಗೂ ಅಂತ ಗೊತ್ತಾಗತ್ತೆ.
ಓಕೆ, ಹೈಯೆಸ್ಟ್ ಲೆವೆಲ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಮೇಲ್ಗಡೆ ನೋಡಿದ್ರೆ 23,800 ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್. ಅಂಡ್ ಓಪನ್ ಇಂಟ್ರೆಸ್ಟ್ ನಲ್ಲಿ 5 ಲಕ್ಷ, 2 ಲಕ್ಷ, 3 ಲಕ್ಷ ರೇಟಿಂಗ್ ಆಗಿರೋದ್ರಿಂದ ಕಾಲ್ ನಲ್ಲಿ ಸ್ವಲ್ಪ ಪ್ರೆಷರ್ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಮಾರ್ಕೆಟ್ ನ ಕೆಳಗಡೆ ತಳ್ಳುತ್ತಾರೆ ಅನ್ನುವ ಲೆಕ್ಕ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಬಿ ಕೇರ್ಫುಲ್. ಇಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನಿಸ್ಬೋದು ಅಥವಾ ಓದಿದ್ದು, ಬಿಕಾಸ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ದ ಬಜೆಟ್. ಓಕೆ, ನಾಳೆ ಅನಾಲಿಸಿಸ್ ಒಳಗಡೆ 23rd ಜುಲೈದು ಯಾವ ರೀತಿ ನೀವು ಬಜೆಟ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ಟ್ರೇಡ್ ಯಾವ ರೀತಿ ಆಗುತ್ತೆ, ಬಜೆಟ್ ಆದ್ಮೇಲೆ ಏನೇನಾಗ್ಬೋದು, ಯಾವ ಸೆಕ್ಟರ್ಗಳು ಎಷ್ಟು ಗ್ರೋತ್ ಆಗ್ಬೋದು ಅನ್ನೋದ್ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನ ಕೂಡ ನಾಳೆ ಬಿಡ್ತೀನಿ. ಓಕೆ, ಅದನ್ನು ನೀವು ಅಬ್ಸರ್ವ್ ಮಾಡ್ತೀರಿ ಅಂಡ್ ವರ್ಕೌಟ್ಸ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾವೇನ್ ಡಿಸ್ಕಷನ್ ಮಾಡಿದ್ವಿ, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಒಳಗಡೆ, ಫಿನ್ ನಿಫ್ಟಿ ಒಳಗಡೆ ಆಸ್ ಪರ್ ದ ಬಜೆಟ್ ಆಂಗಲ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಿ, ಅಥವಾ ವಾಟ್ಸ್ಆಪ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ಕ್ವೆಶನ್ ಮಾಡ್ತೀರಿ. ಓಕೆ, ನಿಮಗೆ ಏನಾದ್ರೂ ಬಹಳ ಡೌಟ್ ಇತ್ತಪ್ಪ ಅಂದ್ರೆ ಫೋನ್ ಕೂಡ ಮಾಡಿ ನಮ್ಮನ್ನ ಕೇಳ್ಕೋತೀರಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡಿರ್ತೀರಿ. ಥ್ಯಾಂಕ್ ಯು ವೆರಿ ಮಚ್.